ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಅತ್ತೆ, ಈ ಬಿಸ್ನೀರ್ ಕುಡಿರಿ, ನಿಮ್ ತಲೆನೋವು ವಾಸಿ ಆದ್ರೂ ಆಗ್ಬೋದು. ತಗೊಂಡು ಚೆನ್ನೆ ಬಿಸಿ ನೀರು ಕುಡಿದು ಕುಡಿದು ಸಾಕಾಗಿ ಹೋಗಿದೆ. ನನ್ಗೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ. ಅಲ್ಲ ರಂಗಮ್ಮ, ನಾನು ನಿನ್ಗೆ 2 ತರದ ಮಾತ್ರೆ ತಂದು ಕೊಟ್ಟಿದ್ದೀನಿ, ಆದ್ರೂ ತಲೆನೋವು ಕಡಿಮೆ ಆಗಿಲ್ಲ ಅಂದ್ರೆ ಏನ್ ಅರ್ಥ? ಆ ಮಾತ್ರೆಲ್ಲ ನಾನು ಕುಡಿದಿದ್ದೆ ತಾನೇ. ಮಾತ್ರೆಗೂ ನನ್ಗೂ ಧೂಳ. ನನ್ನ ಮಾರ್ಗ ಧೂಳ. ಆ ಧೂಳ ಅಲ್ಲ ಕಣೋ, ಧೂಳ. ಸರಿ, ಮುಂದೆ ಕೇಳಿ. ಈ ತಲೆನೋವು ಬಿಟ್ಟು ಬಿಟ್ಟು ಬರ್ತಾ ಇದೆಯಲ್ಲ, ಯಾಕೋ? ಅಲ್ಲ, ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ನೀವು ನನ್ನ ಮೇಲೆಲ್ಲ ತಪ್ಪು ತಿಳ್ಕೊಬಾರ್ದು. ನಿಮ್ಮ ತಲೆನೋವಿಗೆ ಕಾರಣ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ಹೇಳಪ್ಪ. ಅಲ್ಲ ಕಣ್ರಿ, ಮಧ್ಯರಾತ್ರಿವರೆಗೂ ಅದು ಯಾವ್ದೋ ಟಿವಿನಲ್ಲಿ ಬರೋ ಕಿತ್ತಾಗಿರೋ ಫೈಟಿಂಗ್ ನೋಡ್ತಾ ಕೂತಿರ್ತಿರಲ್ಲ, ತಲೆನೋವು ಬರದೆ ಏನಾಗುತ್ತೆ ಹೇಳಿ? ನೀನು ದೊಡ್ಡ ಪಂಡಿತನ ಥರ ಮಾತಾಡಬೇಡ. ಹೊಡೆದಾಡೋಳು ಅವಳು, ನನಗೆ ಯಾಕೋ ತಲೆನೋವು ಬರಬೇಕು? ನೀವೇನು ಸುಮ್ಮನೆ ಕೂತಿರ್ತೀರಾ? ನೀವು ಕೂಡ ಕೈ ಕಾಲು ಆಡಿಸ್ತಿರಲ್ಲ, ಹಾಳಾಗೋಗ್ಲಿ. ಬರೀ ಎಲ್ಲಿ ಫೈಟಿಂಗ್ ನೋಡ್ತೀರಾ ಹೇಳಿ? ಆ ಎಣ್ಣೆಲಿ ಕರೆದಿದ್ದು ಚಕ್ಲಿ ಕೊಡಬೇಡ ನಿಪ್ಪಟ್ಟನೆ ಮೇಯ್ತಾ ಇರ್ತೀರಾ. ಆ ಪಿತ್ತ ಅನ್ನೋದು ನೆತ್ತಿಗೆ ಇರ್ಬಿಟ್ಟು ತಲ್ಲ ಹಂಗಂಗೆ ಅಡ್ಕಾಯಿಸ್ಕೊಂಡ್ಬಿಡುತ್ತೆ. ವಯಸ್ಸಾದ್ಮೇಲೆ ಏನೋ ತಿನ್ನೋ ಚಪ್ಪಳ ಇರುತ್ತೆ, ಅದನ್ನು ಬಿಟ್ಬಿಡು ಅಂತ ಹೇಗೋ? ಸರಿ, ಕಾಳಿ ಮಠಕ್ಕೆ ಹೋಗಿ ಕಾವಿ ತಂದು ಕೊಟ್ಬಿಡು, ಹಾಕೊಂಡು ಸನ್ಯಾಸಿ ಉಪವಾಸ ಮಾಡ್ತೀನಿ. ಸನ್ಯಾಸಿ ಉಪವಾಸನ? ಹಾಗಂದ್ರೇನು? ಇದು ಉಪವಾಸ ಅಂತ ಕೂತ್ಕೊಂಡ್ಬಿಡೋದು. ಆಮೇಲೆ ಯಾರಿಗೂ ಗೊತ್ತಾಗದಾಗೆ ಮೆಲ್ಲ ಹೋಗಿ ಚಟ್ನಿ ಕೋಡ್ಬೇಳೆ ಬಾಯಿಗೆ ಹಾಕೊಂಡು ಮತ್ತೆ ಬಂದು ಕೂತ್ಕೊಂಡ್ಬಿಡೋದು. ಇದಕ್ಕೆ ಸನ್ಯಾಸಿ ಉಪವಾಸ ಅಂತೀವಿ. ಹಾಳಾಗೋಗ್ಲಿ, ಮಾತ್ರೆ ಗೀತ್ರೆ ಆದ್ರೂ ತಂದು ಕೊಡ್ಬಾರ್ದಾ? ಈಗಲೇ ಹೇಳ್ತಾ ಇದ್ದೀನಿ, ಮಾತ್ರೆ ಮಾತ್ರ ನಾನು ನುಂಗಲ್ಲ. ಇದ್ರೆ ನಿಮಗೆ ತಲೆ ಇರೋವರೆಗೂ ತಲೆನೋವು ತಪ್ಪಿದ್ದಲ್ಲ. ಅಬ್ಬಾ, ಈ ತಲೆ ನೋವಿಗೆ ಯಾವ್ದಾದ್ರು ತಲೆ ಸಿಕ್ಕಿದ್ರೆ ಜಜ್ಜು ಬಿಡೋಣ ಅನ್ಸ್ತಾ ಇದೆ. ಒಂದು ಅತ್ತೆಯವ್ರ ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ. ಅರ್ಧ ತಲೆನೋವು ನಮ್ ಕೊಡು ಅಂತ ಕೇಳಲ್ಲ. ಹಾಗೆಲ್ಲ ಒಬ್ರು ತಲೆನೋವನ್ನ ಇನ್ನೊಬ್ರು ತಗೊಳಕ್ ಆಗಲ್ಲಮ್ಮ. ಯಾಕಮ್ಮ ಪಲ್ ಹೊಡೆದೆ? ಗೊತ್ತಿದ್ದು ನನ್ನನ್ನ ಯಾಕಪ್ಪ ಕೇಳಿದ್ರಿ? ನಾನು ಹಾಗೆಲ್ಲ ಹೇಳಿದ್ದು, ತಲೆ ಅಮ್ಕೋದು, ಇಲ್ಲ ಸಮಾಧಾನವಾಗಿ ಒಂದೆರಡು ಮಾತಾಡೋದು, ಇಲ್ಲ ಅಂತಂದ್ರೆ ಆ ತಲೆನೋವನ್ನ ಮರೆಯೋದಕ್ಕೆ ಒಂದ್ ಕತೆ ಹೇಳೋದು. ಹೀಗೇನಾರು ಮಾಡಿದ್ರೆ ತಲೆನೋವು ವಾಸಿ ಆದ್ರೂ ಆಗಬಹುದು. ಕರೆಕ್ಟ್ ಆಗಿ ಹೇಳಿದ್ರಪ್ಪ. ಬನ್ನಿ. ತಲೆನೋವು ಮರೆಯೋದಕ್ಕೊಂದು ಕತೆ ಹೇಳ. ಅಯ್ಯೋ ಹೇಳಮ್ಮ. ಒಂದ್ ಊರಲ್ಲಿ ಒಂದು ಮೊಲ ಮತ್ತೆ ಆಮೆ ಇದ್ದಂತೆ. ಒಂದ್ಸತಿ ಅದೆರಡು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮಾಡಿದ್ರೆ. ಅಯ್ಯೋ, ಈ ಕತೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೆಯಮ್ಮ. ಹಾಗಾದ್ರೆ ಅತ್ತೆವ್ರೆ, ನಾನು ನಿಮ್ಗೆ ಗೊತ್ತಿಲ್ದಾರ್ದು ಒಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ತೋಳ ಮತ್ತೆ ಕುರಿ ಮರಿ ಇತ್ತಂತೆ. ಆ ತೋಳ ಕುಳಿ ಮರಿನ ತಿಂದು ಬಿಡ್ತಂತೆ. ಗೊತ್ತಾ? ಅಲ್ಲ ಅಳಿಯಂದಿಲೆ, ಇಂಥ ಸಣ್ಣ ಪುಟ್ಟ ಕತೆ ಹೇಳ್ತಿರಲ್ಲ, ನಾನೇನು ಪುಟ್ಟ ಮಗು ಅಂತ ತಿಳ್ಕೊಂಡಿದ್ದಿಲ್ಲ. ಹಾಗಾದ್ರೆ ನಿಮಗೆ ಗೊತ್ತಿಲ್ದಿರೋ ಇನ್ನೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಹಣ್ಣು ಮುದುಕಿ ಇದ್ದಂತೆ. ಅವಳು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಲಂತೆ. ಅಳಿಯಂದಿಲೆ, ಎಂಥ ಕತೆ ಹೇಳ್ಬಿಟ್ಟಿ. ಸಹಜಾನ ಮತ್ತೆ ಸ್ವಲ್ಪ ಹತ್ರ ಬರ್ತಿಲ್ಲ. ಇಲ್ಲ ಇದೀನಲ್ಲ. ಇದಿಲ್ಲ. ಎಂಥ ಅಳಿಯ ಸಿಕ್ಕಿಬಿಟ್ಲಿ. ನನ್ನ ತಲೆನೋವಿನ ಕಥೆನ ಯಾರತ್ರ ಹೇಳಿ? ಅಯ್ಯೋ, ಏನು ಅಂದ್ರೆ ಏನ್ಲಿ, ನೀವೇನೋ ಗೋಡೆ ಗೂಟ ಹೊಡ್ಕೊಂಡು ಆರಾಮಾಗಿ ಫೋಟೋ ಸೇಲ್ಬಿಟ್ರಿ. ಇಲ್ಲಿ ನನ್ನ ಕಷ್ಟ ಏನು ಅಂತ ನಿಮಗ್ ಗೊತ್ತೇನ್ಲಿ? ತಲೆ ನೋವಿಂದ ನನ್ನ ತಲೆ ಸಿಡಿದು ಹೋಗ್ತಾ ಇದೆ, ಕಡಿಮೆನೆ ಆಗ್ತಾ ಇಲ್ಲ ರೀ ಮುಂಡೆದು. ಅದೇನಾದ್ರೂ ಸಿಡಿದು ನೂಲು ಚೂಲಾದ್ಲೆ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡ್ಲ? ನೀವಿರೋ ಜಾಗಕ್ಕೆ ಬಂದು ನಿಮ್ಮ ಬೋಳ ತಲೆನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ಹುಷಾರ್. ಏನಪ್ಪ, ಇದಕ್ಕೇನಾದ್ರೂ ಮಾಡ್ಬೇಕಲ್ಲ? ಯಾವ್ದಾದ್ರು ಪಂಡಿತರನ್ನ ಕರೆಸಿ ಅತ್ತೆಯವ್ರ ತಲೆ ಚೆಕ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಅತ್ತೆಯವ್ರ ತಲೆ ಹೋಗೇ ಬಿಡುತ್ತೆ. ಈ ತೆಲ್ಲು ಹೇಗ್ ಬಂತು ನಿಮ್ಗೆ? ನನ್ನನ್ನು ಕೇಳಿದ್ರೆ ನನ್ನ ತಲೆನ ಕೇಳಿ. ನಾನೇನೋ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ, ಮೊಮ್ಮಗನ್ ಮದುವೆ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಯಾವಾಗ ನೆರವೇರುತ್ತೆ ಅಂತ ಯೋಚನೆ ಮಾಡಿ 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 ನನ್ನ ತಲೆ ಕಸ ತೊಟ್ಟಿ ಆಗ್ಬಿಟ್ಟಿದೆ. ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಿ ನೀವು? ನನ್ನ ಮಗನಿಗೂ ಸೊಸೆಗೂ ಜಗಳ ಬಂದು ನನ್ನ ಸೊಸೆ ನನ್ನ ಮಗನ ಕೈ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಟ್ಟು, ನನ್ನ ಮಗ ನನ್ನ ಸೇವೆ ಮಾಡೋದಕ್ಕೆ ನಿನ್ನ ಸೊಸೆ ಹೇಳಮ್ಮ ಅಂತಾನೆ.
ಇವಳಿಗೂ ಸಮಾಜ ಸೇವೆ ಮಾಡೋದಕ್ಕೆ ಪುರುಸೊತ್ತಿಲ್ಲ, ಇನ್ನು ನನ್ನ ಮಗನ ಸೇವೆನ ಎಲ್ಲ ಮಾಡ್ತಾಳೆ. ಮೂರ್ತಿ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯ್ತು. ರಂಗಮ್ಮನವ್ರೆ, ಕೈ ಕೊಡಿ, ನಾಡಿ ನೋಡೋಣ. ಅಯ್ಯೋ, ಹಳೆ ಕೈ, ನಾಡಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಕೊಡಿ. ಸಿಕ್ತೆ ಇಲ್ಲ, ಹುಡುಕ್ತಾ ಇದ್ದೀನಿ. ಸಿಕ್ತೆ ಇಲ್ಲ. ಅಯ್ಯೋ, ಸಿಗಲ್ಲ ಬಿಡಿ. ರಂಗಮ್ಮನವ್ರೆ, ಮಾತ್ರ ಗೀತ್ರ ಏನಾದ್ರು ತಿಂತಾ ಇದ್ದೀರಾ? ಪಂಡಿತರೆ, ಮಾತ್ರೆಗಳನ್ನ ನುಂಗಿ ನುಂಗಿ ನನ್ನ ಹೊಟ್ಟೆಗೆ ಹುಲಿ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನಾನು ಯಾವ ಮಾತ್ರೆನೂ ನುಂಗಲ್ಲ. ಮತ್ತೆ ತಲೆನೋವು ಹೇಗಮ್ಮ ವಾಸಿ ಆಗುತ್ತೆ? ನಿಂಬೆ ಹಣ್ಣು ಬಿಸಿನೀರು ಏನಾದ್ರು ತಗೊಂಡ್ರಾ? ಈ 4 ದಿನದಲ್ಲಿ ನಾನು ತಗೊಂಡ ನಿಂಬೆ ಹಣ್ಣನ್ನ ಹಾಗೆ ಇಟ್ಟಿದ್ದಿದ್ರೆ ಒಂದು ಜಾಡಿ ಉಪ್ಪಿನಕಾಯಿ ನೋಡಮ್ಮ, ಇದೊಂದು ಸ್ವಲ್ಪ ಸೀರಿಯಸ್ಸೇ. ಹುಲಿ ಹಾಲಂತಂದು ತಲೆ ಮೇಲೆ ಒಂದು 4 ತೊಟ್ಟು, ಬಾಯಲ್ಲಿ 1-2 ತೊಟ್ಟು ಹಾಕಿದ್ರೆ ತಲೆನೋವು ಸಂಪೂರ್ಣ ವಾಸಿ ಆಗುತ್ತೆ. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವೇ? ಏನಮ್ಮ, ಒಂದು ಕಾಲದಲ್ಲಿ ನಿಮ್ಮ ವಂಶದ ಪಾಳೆಗಾರರು ಹುಲಿ ತರ ಬದುಕಿದವರು. ಹುಲಿ ಹಾಲಿನ ವೈದ್ಯ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಅಲ್ಲಿವರೆಗೂ ಏನು ಸರಿ ಹೋಗಲ್ಲ. ನಿಮ್ಮ ಮನೆಯಲ್ಲಿ ಹುಲಿ ಹಾಲು ತರೋರು ಯಾರಿದ್ದಾರೆ? ನನ್ನ ಮಗ ಪಾಂಡುರಂಗನೇ ಹುಲಿ. ನಾನು ಹೇಳ್ತಾ ಇರೋದು ನಿಜವಾದ ಹುಲಿ ಹಾಲು ತರ್ತಕ್ಕಂಥವ್ರಮ್ಮ. ಸ್ವಲ್ಪ ಇಲ್ಲಿ ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೊಡಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ಮಗನೇ, ನನ್ನ ತಲೆನೋವು ವಾಸಿ ಆಗಬೇಕಾದ್ರೆ ಹುಲಿ ಹಾಲು ತಂದು ತಲೆ ಮೇಲೆ 4 ತೊಟ್ಟು ಬಿಟ್ಟು ಬಾಯಿಗೆ 2 ತೊಟ್ಟು ಬಿಡ್ಬೇಕಂತೆ. ಅದೇ ಪಂಡಿತ್ಜಿ, ಏನೋ ಅಂಗಡಿಗೆ ಹೋಗ್ಬಿಟ್ಟು ಒಂದು 4 ಲಿಂಬೆ ಹುಳಿ ತಂದು ಬಾಯಿಗೆ ಹಾಕು ಅನ್ನೋರ್ ತರ ಹೇಳಿದ್ರಲ್ಲ, ಏನು ಆಡೋ ಮಾತಿಗೊಂದು ಅರ್ಥ ಬೇಡವೆ? ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸ್ಬೋದು. ಹಿಂದಿನ ಕಾಲದಲ್ಲಿ ಆಪ್ತರಿಗೋಸ್ಕರ ಏನೆಲ್ಲ ಮಾಡೋರು. ಭೀಮ ತನ್ನ ಹೆಂಡತಿಗೆ ಸೌಗಂಧಿಕ ಪುಷ್ಪವನ್ನೇ ತಂದು ಕೊಟ್ಟ. ಆಂಜನೇಯ ಆ ಸಂಜೀವಿನಿ ಬೆಟ್ಟವನ್ನೇ ಹೊತ್ಕೊಂಡು ಬಂದ. ಗಂಡುಗಲಿ ವಂಶದ ಕಟ್ಟಕಡೆ ತುಂಡಾಗಿ ತಾಯಿಗೋಸ್ಕರ ಒಂದು 6 ತೊಟ್ಟು ಹುಲಿಯಲ್ಲಿ ತರಕ್ಕಾಗಲ್ವಾ? ಆಗಲ್ಲ ಅಂದ್ರೆ ಅವ್ರ ಬಾಯಿಗೆ 1-2 ತಟ್ಟು ಗಂಗಾ ಜಲ ಬಿಡಿ. ಪಂಡಿತ್ಜಿ, ನಂದು 2 ಕೈ ನೆಟ್ಟಗಿದ್ದಿದ್ರೆ ನಾನು ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಅದು ನೋಡಿ, ಯಾರು ಏನೇ ಅಂದ್ರು, ಎಷ್ಟು ಪ್ರತಿಕೆಪ್ಸಿದ್ರು, ಒಂದು 3 ತಿಂಗಳು ಯಾವುದೇ ಕಾರಣಕ್ಕೂ ನೀನು ಎಡಗೈ ನಲ್ಲಾರಿಸ್ಬೇಡ ಅಂತ ಡಾಕ್ಟರ್ ರವೀಂದ್ರ ಅವ್ರು ಹೇಳ್ಬಿಟ್ಟವ್ರೆ. ಅಲ್ಲ, ಇರೋದು ಒಂಟಿ ಕೈ, ಅದೆಲ್ಲಿಂದ ಹುಲಿ ಹಿಡಿಲಿ, ಅದೆಲ್ಲಿಂದ ಹಾಲು ಹಿಂಡ್ಕೊಳ್ಳಿ, ನೀವೇ ಹೇಳಿ. ಮಗನೇ, ನಿನ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಇದಾವಲ್ಲ ಆ ದಂಡ ಪಿಂಡಿಗಳು, ಅವುಗಳನ್ನ ಕಳಿಸೋ. ಕರೆಕ್ಟ್ ಆಗಿ ಹೇಳಿದ್ರೆ ರಂಗಮ್ಮ, ಅವು 2 ಮುಂಡೆ ಮನೇಲಿದ್ರು ಒಂದೇ, ಹುಲಿ ಹೊಟ್ಟೆಲಿದ್ರು ಒಂದೇನೆ. ಅಲ್ಲ, ಅವ್ರೇನು ಹುಲಿ ನೋಡೋರೆಲ್ಲ ಯಾವನಿಗೆ ಗೊತ್ತು? ಕ್ಯಾಲೆಂಡರ್ ಅಲ್ಲಿ ನೋಡಿರ್ತಾಳೆ. ಅದೇನ್ ನೋಡಿರ್ತಾರೋ ಏನ್ ಸುಡ್ಬೇಡ. ಕೊನೆ ಹುಲಿ ಹಾಲು ಅಂದ್ಬಿಟ್ಟು ಯಾವ್ದಾದ್ರದ್ದು ಹಾಲು ಹಿಡ್ಕೊಂಬಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ? ನೋಡಿ, ಸದ್ಯಕ್ಕೆ ನನಗೊಂದು 200 ರೂಪಾಯಿ ಕೊಟ್ಬಿಡಿ, ಹಾಲು ತಂದ್ಮೇಲೆ ಮಿಕ್ಕಿದ್ ಕೊಡೋರು ಅಂತ. ದೇ ಹುಡ್ಗರ, ನಮ್ಮ ಮಾತೃಶ್ರೀ ರಂಗಮ್ಮನವರ ತಲೆ ಕೆಟ್ಟ ಕೆರಾಡಿಬಿಟ್ಟಿದೆ ಕಣ್ರ. ಇನ್ನ ಹಿಡ್ದಿಲ್ಲ ಕಣ, ಇವಾಗ ಬರೀ ತಲೆ ನೋವ್ತಾ ಇದೆ ಅಷ್ಟೇ. ಮಕ್ ಕೊಡ್ಬಿಡ್ತೀನಿ. ಲೇ, ಹಿಡಿಯೋದ್ಕಿಂತ ಮುಂಚೆ ನಾವೆಲ್ಲರೂ ಸೇರ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕಲ್ವೇನ್ರ? ಬಾಬಾ, ನಾನೇ ನಿಮ್ಮ ಪಾಲಿಗೆ ಸತ್ತೋಗಿದ್ದೀನಿ ಅಂತ ಕೇಳಿದೆ. ನಮ್ಮ ಮತ್ತೆ ಅವ್ರನ್ನ ಹೊತ್ಕೊಂಡಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬರ್ತೀನಿ. ಲೇ, ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ನಮ್ಮ ಮಾತೃಶ್ರೀವ್ರಿಗೆ ಇನ್ನೂ ಬಂದಿಲ್ಲ ಕಣ. ಅದಕ್ಕೆ ನಾನು ಪಂಡಿತರನ್ನ ವಿಚಾರಿಸಿ ನೋಡ್ದೆ ಕಣ. ಅದಕ್ಕೆ ಅವರು ರಂಗಮ್ಮನವ್ರಿಗೆ ಹುಲಿ ಹಾಲಿನ ವೈದ್ಯ ಮಾಡಿದ್ರೆ ಸರಿ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಕಣ. ಅದು ನಮ್ಮ ಲಿಮಿಟ್ಸ್ ಬರಲ್ಲ. ಸುಂಡಿಲಿದಾಗಿದ್ರೆ ಲೀಟರ್ ಗಟ್ಟೆ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಅಣ್ಣಯ್ಯ, ಹಾಗಿದ್ರೆ ಹುಲಿ ಬೆಟ್ಟಕ್ಕೆ ನೀನೇ ಹೋಗ್ತೀಯ ಅಲ್ವಾ? ಎಲ್ಲಮ್ಮ ಒಂಟಿ ಕೈ ಇಟ್ಕೊಂಡು ಅದೆಲ್ಲಗಮ್ಮ ಹೋಗ್ಲಿ. ಅದಕ್ಕೆ ಇವರಿಬ್ರನ್ನ ಕಳ್ಸೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನೀವೇನು ಎದುರು ಮಾಡಿಕೊಂಡ್ರ, ಇಲ್ಲೇ ಪಕ್ಕದಲ್ಲಿ ಜೇನುಮಲೆ ಕಾಡು ಅಂತ ಒಂದಿದೆ. ಅಲ್ಲಿ ಇರ್ತಕ್ಕಂಥ ಹುಲಿಗಳೆಲ್ಲ ಸಿಕ್ಕಾಪಟ್ಟೆ ಸಾಧು ಸ್ವಭಾವದ್ವು. ಅವು ಸಸ್ಯಾಹಾರಿಗಳು, ಬರೀ ಹುಲ್ಲು ಸೊಪ್ಪು ಸದೆ ತಿನ್ಕೊಂಡು ಬೆಳೆದಿದ್ದಾವಂತಪ್ಪ. ನೀವಿಬ್ರು ಒಂದು ಕೆಲಸ ಮಾಡ್ರಿ, ಒಂದು ತಂಬಿಗೆ ತಗೊಂಡು ನೆಟ್ಟ ಕಾಡು ಒಳಗಡೆ ನುಗ್ಬಿಡಿ. ಅಲ್ಲಿ ಹುಲಿ ನಿಮ್ಗೆ ನೋಡ್ತವೆ. ನೀವು ಯಾರ ಕಡೆಯವರು ಅಂತ ಸ್ಟ್ರಾಂಗ್ ಆಗಿ ಕೇಳುತ್ತೆ. ನೀವು ಅವು ಲೈಟಾಗಿ ಉತ್ತರ ಕೊಡ್ರ, ನಾವು ರಂಗಮ್ಮನ ಕಡೆಯವರು ಅಂತ. ಬನ್ನಿ ಏನು ಬಂದಿದ್ದು ಅಂತ ಕೇಳ್ತವೆ. ಹಿಂಗೆ ಒಂದು 6-7 ತೊಟ್ಟು ಹಾಲು ಬೇಕಿತ್ತು ಅಂತ ಕೇಳಿ, ಅಷ್ಟೇನಾ ಅಂತವೆ. ಅಂತ ನೀವು ಗೋಣ ಹಾಕಿಪ್ಪ. ಯಾವ್ದಾನ ಒಂದು ಮರದಡಿಗೆ ಹೋಗಿ ಒಂದು ಹುಲಿ ನಿಂತ್ಕೊತದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಂಡು ನೆಟ್ಗೆ ಈ ಕಡೆ ಬಂದ್ಬಿಟ್ರ. ಬರೋವತ್ನಲ್ಲಿ ಹಂಗೆ ಬರ್ಬೇಡ್ರ. ಯಾವ ಹುಲಿ ಹಾಲು ಕೊಡುತ್ತೋ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬನ್ನಿ. ನಾವು ಆ ಹಾಲ್ ಕರೆಕ್ಟ್ ಹೋದಾಗ ಹುಲಿ ಏನು ಮಾಡೋದಿಲ್ಲ ಅಲ್ವಾ? ಮಕ್ ಕೊಡ್ಬಿಡ್ತೀನಿ ನೋಡು. ಲೇ, ಹುಲಿ ಹಾಲಿನ ಮೇವು ಸಿನಿಮಾದಲ್ಲಿ ಅಣ್ಣ ಅವರು ಹಾಲು ಕರ್ಕೊಂಡ್ ಬಂದಿರ್ತಾನೆ, ಮತ್ ನೀವು ಕರ್ಕೊಂಡ್ ಬನ್ನಿ. ಅಣ್ಣಯ್ಯ, ನಂಗೆ ತುಂಬಾ ಭಯ ಆಗ್ತದೆ. ಲೇ, ನೀನು ಹೇಳಿ ಕೇಳಿ ನಮ್ಮ ಗಂಡುಗಲಿ ವಂಶದ ಮನೆ ಮಗಳ ಕಣೆ, ಧೈರ್ಯವಾಗಿರ್ಬೇಕು. ನೀನ್ ಯಾರು ನೀನು? ಚಾನ್ಸಿರಾಣಿ ಲಕ್ಷ್ಮಿ ಬಾಯಿ, ಚಿತ್ತೂರು ಚೆನ್ನಪ್ಪ, ವನಿಕೆ ಬೋಬಪ್ಪ. ಏನು ಯೋಚನೆ ಮಾಡಬೇಡ. ನೋಡೋ, ಇವ್ರಿಬ್ರಿಗೂ ಆರ್ತಿ ಬೆಳಗ್ಬಿಟ್ಟು ಹಣೆಗೆ ತಿಲ್ಕ ಇಟ್ಬಿಟ್ಟು ಕಾಡಿಗಟ್ಟು. ಏನು ಹೆಚ್ಚ್ಕೊಂಡ್ರೆ ಆ ದಂಡ ಪೆಂಟ್ಗಳೇನು ಪತ್ತನೇ ಇಲ್ಲ. ಅದು ಯಾವ ಹತ್ತಿರ ಹುಲಿ ಬಾಯಿಗೆ ಸಿಕ್ಬಿಟ್ಟು ಫುಲ್ ಮೇಲೆ ಸಾರು ಏನು ಸುಡ. ಗೊತ್ತಿದ್ದು ಅವ್ರನ್ನ ಕಳ್ಸಿದ್ರಲ್ಲ, ನಿಮ್ಗೆ ಬುದ್ಧಿ ಇದೆಯಾ? ಚಂಪಚಮತಿ, ಆ ದಂಡ ಪಿಂಡಗಳಿಗೆ ಕಷ್ಟ ಅಂದ್ರೆ ಏನಂತ ಗೊತ್ತಾಗಬೇಕು ಕಣೆ.
ಏನು ಹುಲಿ ಹಾಲು ತರೋದು ಅಂದ್ರೆ ಡೈರಿ ಹಾಲು ತಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ದಾವೆ. ಒಂದ್ ವೇಳೆ ಅವರು ಹಾಲು ತಂದೆ ಬಿಟ್ರಪ್ಪ ಆಗ ಈ ಎಡಗೈಯಿಂದಲೇ ಅವರಿಬ್ಬರಿಗೂ ಬೆನ್ ತಟ್ಬಿಟ್ಟು ಬೇಷ್ ಅಂದ್ಬಿಡ್ತೀನಿ ಕಡೆ. ಅಲ್ಲ ನಿಮ್ಗೆ ಇದೇ ಹುಲಿ ಹಾಲು ಅನ್ನೋದು ಹೇಗ್ ಗೊತ್ತಾಗುತ್ತೆ? ಗೊತ್ತ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಾಟ ಕಡೆಕೊಂಡು ಪಾಂಡ್ರಂಗ ಗಂಡಲಿ ಎಡಗೈ ಎತ್ತಿದ್ರೆ ಬೀರ ಕೇಸರಿ, ಬಲಗೈ ಎತ್ತಿದ್ರೆ ಬೀರ ಬಲಗರಿ ಕಡೆ ನನ್ನ ಮುಂದೆ ಒಂದು ತೊಟ್ಟು ಹಾಲು ತಂದು ಇಡು, ಇದು ಇದೇ ಹಾಲು ಇಲ್ಲಿಂದಲೇ ಬಂದಿದ್ದು ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಚಂಪಾ ಚಮೇಲೆ ಯಾರೋ ಭಿಕ್ಷುಕರು ಮನೆ ಒಳಗಡೆ ನುಗ್ಬಿಟ್ಟವ್ರೆ, ಏನಾದ್ರೂ ಇದ್ರೆ ಹಾಕಿ ಕಳ್ಸೆ. ಸರಿಯಾಗಿ ನೋಡಿ, ಇವ್ರು ಭಿಕ್ಷಕರಲ್ಲ ನಮ್ ಗಂಡ್ಪಿಂಡ್ಗಳು. ಪದಪ್ಪ ಏನ್ರ ಇದು ನಿಮ್ಮ ಅವತಾರ? ಪಾಂಡುರಂಗ, ಅಲ್ಲೆಲ್ಲ ಹುಲಿದಂತ ಕಳ್ಸಿದ್ಯಲ್ಲ, ಅಲ್ಲಿ ಹುಲಿ ಅಲ್ಲ ಇಲಿ ಕೂಡ ಇರ್ಲಿಲ್ಲ. ಅಲ್ಲಿರೋ ಪದಗಳಿಂದ ತಪ್ಪ ಬರೋಷ್ಟ್ರಲ್ಲಿ ನಮ್ಮ ಪರಿಸ್ಥಿತಿ ನೋಡೋ ಹೆಂಗಾಗಿದೆ. ಎಲ್ಲ ಚುಚ್ಚಿದೆ ಗೊತ್ತಾ? ತೋರ್ಸೋದಕ್ಕೆ ಹೋಗ್ಬೇಡ ಬಿಡಪ್ಪ. ಅಣ್ಣಯ್ಯ, ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಅವ್ರಿಗೇನಾದ್ರೂ ಸೆಪ್ಟಿಕ್ ಆಗಿ ವಿಷಯ ಏರ್ಬಿಟ್ರೆ ಏನ್ ಮಾಡಕ್ಕಾಗತ್ತಮ್ಮ, ಇವ್ರಿಬ್ರ ಹೆಸರಲ್ಲಿ ಪಿಂಡ ಇಕ್ಬಿಡೋದು. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು, ನನ್ನ ದೇವರು ಕೊಟ್ಟ ತಂಗಿ ನನ್ನ ತಾಯಿನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರಿಬ್ರು ಬಲಿ ಕೊಡೋಕ್ಕೂ ರೆಡಿ. ಮಗನೇ, ಹುಲಿ ಹಾಲು ಸಿಗಲಿಲ್ಲ ಅಂದ್ರೆ ನನ್ನ ತಲೆ ಸಿಡಿದು ನೂಲು ಚೂಲಾಗ್ಬಿಡುತ್ತೆ ಕಣೋ. ನಾನು ಏನ್ ಮಾಡ್ಲಿ ರಂಗಮ್ಮ, ಹೋಗಿ ಹುಲಿ ಹಾಲು ಕರ್ಕೊಂಡ್ ಬಂದ್ರು ಅಂದ್ರೆ ಮುಳ್ಳಿನ ಪೊದೆನಲ್ಲಿ ಬಿದ್ದು ಎದ್ದು ಬಂದವೆ. ಈ ಸಲ ಏನೋ ಎಡವಟ್ಟಾಗಿದೆ, ಇನ್ಮೇಲಿಂದ ಹಂಗಾಗಲ್ಲ. ಒಂದ್ ಸ್ವಲ್ಪ ನಿನ್ ಬಡ್ಡೆ ಜರುಗಿಸ ತಗೊಳ್ರ. ಇಲ್ಲಿ ನಾನು ನಕ್ಷೆ ಬರೆದಿಟ್ಟಿದ್ದೀನಿ, ಇದು ಜೇನುಮಲೆ ಕಾಡು ಅಂತ. ಅಲ್ಲಿ ಹೋದ್ರೆ ಅಲ್ಲೊಂದು ಗುಹೆ ಸಿಗುತ್ತೆ, ಆ ಗುಹೆನಲ್ಲಿ ಗ್ಯಾರಂಟಿ ಹುಲಿಗಳು ಮಲಗಿರ್ತವೆ. ಹೋಗಿ ಹಾಲು ಕರ್ಕೊಂಡು ಬಂದ್ಬಿಡಿ. ಸುಮ್ಮನೆ ಕರ್ಕೊಂಡ್ ಬರಕ್ಕಾಗಲ್ಲ, ಸುಮ್ಮನೆ ಯಾಕಪ್ಪ ಹೋಗ್ತೀಯಾ? ಜೊತೆನಲ್ಲಿ ಬಲೂನು ಕರ್ಕೊಂಡು ಹೋಗಿ. ಏನಪ್ಪಾ ಇದೇ ಆ ಬೆಟ್ಟ? ಹಾ, ಅಲ್ಲಿ ನೋಡಿ, ಅಲ್ಲೊಂದು ಪುಟ್ಟ ಗುಹೆ ಕಾಣಿಸ್ತಿದೆ. ಅಲ್ಲೇ ಹುಲಿ ಇರೋದು. ಯಾವ್ದಕ್ಕೂ ನಿಮ್ಮ ಅಣ್ಣಂಗ್ ಒಂದ್ಸತಿ ಫೋನ್ ಮಾಡಿ ಕೇಳ್ಬಿಡಮ್ಮ. ಅಣ್ಣಯ್ಯ, ನೀನ್ ಹೇಳಿದ ಜಾಗಕ್ಕೆ ಬಂದಿದೀವಿ. ಒಂದು ಪುಟ್ಟ ಗುಹೆನೂ ಕಾಣಿಸ್ತಿದೆ. ಅದೇ ಗುಹೆ ಕಣಮ್ಮ. ಆ ಗುಹೆ ಒಳಗಡೆ ಮೆತ್ತಗೆ ಎಂಟ್ರಿ ಕೊಡ್ರಿ, ಅಲ್ಲೊಂದು ಹುಲಿ ಮಲ್ಕೊಂಡಿರುತ್ತೆ. ನಿಮ್ಮ ನೋಡ್ತಿದ್ದಾಗೆ ಏನ್ ಬಂದಿತ್ತು ಅಂತ ಕೇಳುತ್ತೆ. ಹಿಂಗೆ ನಮ್ಗೆ ಹಾಲು ಬೇಕಿತ್ತು ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಹೇಳುತ್ತೆ, ಕರ್ಕೊಂಡ್ ಬಂದ್ಬಿಡಿ. ಅಣ್ಣಯ್ಯ, ಏನು ತೊಂದ್ರೆ ಇಲ್ಲ ತಾನೆ? ಜೇನುಮಲೆ ಕಾಡಲ್ಲಿರೋ ಹುಲಿಗಳೆಲ್ಲ ಸನ್ಯಾಸಿ ಆಗಬೇಕು ಅಂತಾನೆ ಆ ಗುಹೆ ಒಳಗಡೆ ಸೇರ್ಕೊಂಡಿರೋದು. ಇಷ್ಟೊತ್ತಿಗೆ ಏನಾದ್ರೂ ಅವುಗಳ ಕೈಗೆ ಕಾವಿ ಬಟ್ಟೆ ಸಿಕ್ಬಿಟ್ಟಿದ್ರೆ ಸನ್ಯಾಸಿ ಆಗ್ಬಿಟ್ಟಿರ್ತಾ ಇದ್ವು. ಅವು ಏನು ಅನ್ಕೊಳಕಿಲ್ಲ, ನೀವು ಸುಮ್ಮನೆ ಹಾಲು ಕರ್ಕೊಂಡ್ ಬನ್ನಿಮ್ಮ. ಏನಪ್ಪಾ ಅದೇ ಗುಹೆ ಅಂತೆ, ಏನು ತೊಂದ್ರೆ ಇಲ್ವಂತೆ, ಹೋಗಿ. ಏನಪ್ಪಾ ಮುಖ ತುಂಬಾ ಜೇನ್ ಕಚ್ಬಿಟ್ಟಿದೆ. ನಾವ್ ಈ ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಸತ್ತ ಹೋಗ್ಬಿಡ್ತೀವಿ ಕಣ. ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ವಾ? ಮದುವೆ ಇಲ್ದಿರ ಹೋಗ್ಬಿಡ್ತೀನಿ. ಹುಲಿದು ಬೇಡ, ಏನು ಬೇಡ, ಮನೆಗ್ ಸೇರ್ಕೊಳ್ಳ ಬಾರ. ಏನಾಯ್ತು ಇವ್ರಿಗೆ? ಯಾಕೆ ಮುಖ ಇಷ್ಟೊಂದು ವಿಕಾರವಾಗಿದೆ? ಪಾಟ್ರಂಗ, ನಿನಗೆ ನಮ್ಮ ಮೇಲೆ ಏನಾದ್ರು ಕೋಪ ಇದ್ದಿದ್ರೆ ಒಂದೆರಡು ಏಟ್ ಹಾಕ್ಬಿಡು. ನಮ್ಮನ್ನ ಯಾಕೋ ಆ ಗುಹೆ ಒಳಗ್ ಕಳಿಸ್ತೆ? ನೀವ್ ಹೇಳಿದ್ದಲ್ಲಿ ಹುಲಿ ಇರ್ಲಿಲ್ಲ, ಬರೀ ಜೇನು ಗೂಡುಗಳೇ ಇತ್ತು. ಕೈ ಹಾಕಿದ್ವಿ, ಸಿಕ್ಕಲೆಲ್ಲ ಕಚ್ಬಿಟ್ಟು. ಅಯೋಗ್ಯ, ನಾನು ನಿಮ್ಮಿಬ್ರಿಗೂ ಹೇಳಿದ್ದು ಹೋಗಿ ಹುಲಿ ಹಾಲನ್ನು ತಗೊಂಡು ಬನ್ನಿ ಅಂತ. ನೀವ್ ಯಾಕಪ್ಪ ಜೇನುಗುಡಿ ಕೈ ಹಾಕಕ್ ಹೋಗಿದ್ದೆ? ಅಣ್ಣಯ್ಯ, ಈಗ ಏನ್ ಮಾಡೋದು? ಇವ್ರ ಮುಖ ನೋಡಕ್ ಆಗ್ತಲ್ಲಮ್ಮ, ಮತ್ತೆ ಆಸ್ಪತ್ರೆಗೆ ಹೇಳ್ಕೊಂಡು ಹೋಗೋ. ಇವಳು ಹೋಗುವಾಗಲೇ ನನಗ್ ಗೊತ್ತಿತ್ತು ಇವಳ ಕೈಲಿ ಆಗೋಲ್ಲ ಅಂತ. ಮಾತ್ರ ಸಂಗಮ್ಮ, ಆ ಪುಣ್ಯರು ಯಾಕೆ ಈ ತರ ಹೇಳಿದ್ರು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ವೇ? ಅವಳಿಗೆ ಫೋನ್ ಮಾಡಿ ಕೇಳೋ. ಹಾ ಹೇಳಿ ಪಾಂಡುರಂಗ ಅವ್ರೆ. ಆ ಪಂಡಿತ್ಜಿ, ನೀವೇನೋ ದೊಡ್ಡದಾಗಿ ಹುಲಿ ಹಾಲು ಬೇಕು ಅಂತ ಹೇಳ್ಬಿಟ್ರಿ. ಆ ಗುಹೆನಲ್ಲಿ ಹುಲಿನೇ ಇಲ್ಲಿ ಬಂದೆ, ಇನ್ನು ಹಾಲು ಎಲ್ಲಿಂದ ಹಿಡ್ಕೊಂಡ್ ಬರೋದು? ನೋಡಿಪ್ಪ, ನಾವು ಹಳೆ ಕಾಲದ ಪಂಡಿತರು, ಇಂಥದ್ದು ಬೇಕು ಅಂತ ಹೇಳ್ತೀವಿ, ಅದಕ್ಕೆಲ್ಲ ನೀವು ವ್ಯವಸ್ಥೆ ಮಾಡ್ಬೇಕಪ್ಪ. ಒಂದು ಮಾತ್ರನೋ ಔಷಧಿನೋ ಬರ್ಕೊಟ್ರೆ ಅದು ಅಂಗಡಿನಲ್ಲಿ ಸಿಗೋ ತರ ಇರಬೇಕು. ಈ ಪೂಜೆ ಸಾಮಗ್ರಿನ ಬರ್ಕೊಟ್ರೆ ಅವು ಕೂಡ ಅಂಗಡಿನಲ್ಲಿ ಸಿಗೋ ತರ ಇರಬೇಕು. ಅದನ್ನ ಬಿಟ್ಟು ಈ ಬೆಂಗಳೂರಿನಲ್ಲಿ ಸಮುದ್ರ ಪೂಜೆ ಮಾಡಬೇಕು, ಸಮುದ್ರ ಹಿಡ್ಕೊಂಡ್ ಬನ್ನಿ ಅಂದ್ರೆ ನಾವ್ ಇಲ್ಲಿಂದ ತರೋದು. ನಿಮ್ ಮಾತು ನನಗೆ ಅರ್ಥ ಆಯ್ತು, ಹುಲಿ ಸಿಗೋದ್ ಕಷ್ಟ. ಪಂಡಿತ್ಜಿ, ಈಗ ಒಂದ್ ಕೆಲಸ ಮಾಡ್ರಿ, ಹೇಗೂ ದಸರಾ ಎಲ್ಲ ಮುಗ್ದೋಗ್ಬಿಟ್ಟಿದೆ, ನೆಟ್ಟಗೆ ಮೈಸೂರು ಝೂಗ್ ಹೋಗ್ಬಿಡಿ. ಮಧ್ಯಾಹ್ನ ಹೊತ್ತಿನಲ್ಲೇ ಹೋಗಿ ಹುಲಿ ಮಲ್ಕೊಂಡಿರುತ್ತೆ, ನೀವೇ ಮೆತ್ತಗೆ ಹಾಲನ್ನು ಹಿಡ್ಕೊಂಬಂಬಿಡಿ. ಹಾಲು ಹಿಡ್ಕೊಂಡ್ರೆ ಹುಲಿಗೂ ಗೊತ್ತಾಗಲ್ಲ, ಬೇರೆಯವ್ರಿಗೂ ಗೊತ್ತಾಗಲ್ಲ. ಅಯ್ಯೋ, ಎಲ್ಲಾದ್ರೂ ಉಂಟೆ. ಮೊನ್ನೆ ಒಬ್ಬ ಹುಡುಗ ಜೂನಲ್ಲಿ ಹುಲಿ ಓನಿಗೆ ಕೈ ಹಾಕ್ದ,
ಹುಲಿ ಕೈ ಕಚ್ಬಿಡ್ತು. ಇನ್ನು ಹಾಲು ಕರಿಯಕ್ ಹೋದ್ರೆ ನನ್ನ ಸುಮ್ಮನೆ ಬಿಡುತ್ತ್ಯಾ? ಪಂಡಿತ್ಜಿ, ಈ ಹಾಲು ಗೀಲು ಬಿಟ್ಬಿಟ್ಟು ಬೇರೆ ಏನಾದ್ರೂ ಮೆಥಡ್ ಇದ್ರೆ ಹೇಳಿಪ್ಪ. ಪಾಂಡ್ರಂಗ ಅವ್ರೆ, ನಾವು ಹೇಳೋದು ಹೇಳ್ತೀವಿ, ಮಾಡೋದು ಬಿಡೋದು ನಿಮ್ಮ ಇಷ್ಟ. ಇಂಥದ್ದೇ ಆಗ್ಬೇಕಂತ ಏನ್ರಿ, ಕತ್ತೆ ಹಾಳಾದ್ರೂ ಆಗುತ್ತೆ. ಅಷ್ಟೇ ತಾನೆ ಪಂಡಿತ್ಜಿ, ನಾನು ವ್ಯವಸ್ಥೆ ಮಾಡ್ತೀನಿ ಬಿಡಿ. ಏನಂದ್ಲು? ಅದು ಮಾತ್ರ ಸಂಗಮ, ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನೋಡು, 3 ದಿನದೊಳಗೆ ನೀನು ಹುಲಿ ಹಾಲು ತಂದ್ಕೊಡ್ಲಿಲ್ಲ ಅಂದ್ರೆ ನಾನೇ ಕಾಡಿಗೆ ಹೋಗಿ ಹುಲಿ ಸ್ನೇಹ ಮಾಡ್ಕೊಂಡು ಹಾಲು ಕಲ್ದು ಕುಡ್ಕೊಂಡು ಬಂದ್ಬಿಡ್ತೀನಿ. ಬಾಲ ಇಲ್ಲಿ. ಏನ್ಸೆ? ಅಟ್ಟದ ಮೇಲಿರೋ ಗಂಡುಗಳಿಗೆ ವಂಶದ ಖಡ್ಗನ ತಗೊಂಡ್ ಬಾಲೆ. ಖಡ್ಗ ಹಿಡಿದು ದಂಡ 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 ಅಂತ ಕಾಡಿಗೆ ಹೊರಟ್ಲೆ ಹುಲಿ ನನ್ನನ್ನ ನೋಡಿ ಹತ್ರ ಬಂದ್ಬಿಡ್ಬೇಕು. ಏನ್ ಯಜಮಾನ್ರೆ, ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಗೆ ಅವಮಾನ ಆಗುತ್ತೆ, ಬೇಡ ಅಂತ ಹೇಳಿ. ರಂಗಮ್ಮ ಯಾಕೆ ಈ ತರ ರೊಚ್ಚಿಗೆದ್ದು ಬಿಡ್ತೀಯ ಅಂತ. ಈ ತಲೆನೋವು ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನನ್ನ ಸಂಕಟ ನಿನಗೇನೋ ಗೊತ್ತು. ನಾಳೆ ಒಂದ್ ದಿವಸದವರೆಗೂ ಟೈಮ್ ಕೊಟ್ಬಿಡು, ನಾನು ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತೀನಿ. ರಂಗಮ್ಮ, ಒಂದು ಊರಲ್ಲಿ ಒಂದು ಹುಲಿ ಇತ್ತಂತೆ. ಯಾವ ಬಾವ? ಕತೆ ಸುಮ್ಮನೆ ತೆಪ್ಪಕ್ಕೆ ಕೇಳ್ಕೊಬೇಕು ಅಷ್ಟೇನೆ. ಒಬ್ಬ ವ್ಯಕ್ತಿ ಆ ಹುಲಿ ಹಾಲನ್ನು ತರೋದಕ್ಕೆ ಅಂತ ಕಾಡಿಗೆ ಹೋದಂತೆ. ಅಲ್ಲ ಪಾಂಡ್ರಂಗ, ಆ ಹುಲಿ ಹೆಣ್ಣ ಗಂಡ? ನೋಡು, ಹಾಲು ಕೊಡೋದನ್ನ ನಾವು ಹೆಣ್ಣು ಅಂತ ಪರಿಗಣಿಸ್ತೀವಿ. ಲೇ, ನಮ್ಮ ಮನೆಗೆ ಹಾಲು ಹಾಕೋ ಹಾಲಪ್ಪ ಗಂಟಲ್ವೇನಾ? ಕತೆ ಕೇಳಿಸ್ಕೊಂತೀರಾ ಅಥವಾ ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ? ಸರಿ ಹೇಳಪ್ಪ. ಅವನು ಕಷ್ಟಪಟ್ಟು ಕಾಡಿಗೆ ಹೋಗಿ ಹುಲಿ ಹಾಲು ಕರ್ಕೊಂಡು ಬಂದು ಊರ್ ಗೌಡಿಗೆ ಕೊಟ್ಟಂತೆ. ಊರ್ ಗೌಡ ಹಿಂದು ಮುಂದೆ ನೋಡಿದ್ರೆ ಹುಲಿ ಹಾಲು ಕುಡಿದು ಬಿಟ್ಟಂತೆ. ಆ ಹುಲಿ ಹಾಲನ್ನ ಕುಡಿದಿದ್ದು ಊರ್ ಗೌಡ ಥೇಟು ಹುಲಿ ತರನೇ ಆಡೋದಕ್ಕೆ ಶುರು ಮಾಡ್ಬಿಟ್ಟಂತೆ. ರಂಗಮ್ಮ, ಚಿಕ್ಕವ್ರನ್ನ ಪರ್ಚೋದು, ಚಿಕ್ಕವ್ರ ಮೈದ ಮೇಲೆ ಎಗರೋದು, ಹಸಿ ಮಾಂಸ ತಿನ್ನೋದು, ಕೊನೆಗೆ ಮನುಷ್ಯರನ್ನೇ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಂತೆ. ಈಗ ಹೇಳಿ, ನಿಮಗೆ ಹುಲಿ ಹಾಲು ಬೇಕೋ ಅಥವಾ ಬೇಡವೋ? ಪಂಡಿತರು ಹೇಳಿದ ಮೇಲೆ ನನಗೆ ಹುಲಿ ಹಾಲು ಬೇಕೇ ಬೇಕು. ಕತೆ ಕಟ್ಟಿ ಹೇಳಿದ್ರು ನಮ್ಮ ರಂಗಮ್ಮ ಬುಗ್ತಾ ಇಲ್ವಲ್ಲಪ್ಪ, ಏನ್ ಮಾಡೋದು ಈಗ? ಚಂಪಚಮೇಲೆ, ನಿನ್ನೆ ಸಾಯಂಕಾಲ ಹುಲಿ ಹಾಲು ತಂದು ಕಾಯಿಸಿ ಅಲ್ಲಿ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಆರಿಸ್ಕೊಂಡು ತಗೊಂಬಾರ. ಹೊಗಳಿಯುತ್ತೆ ಹುಲಿ ಹಾಲು. ಯಾಕೆ ಕೈ ನಡೆಸ್ತಿದೆ? ಅದು ಹುಲಿ ಹಾಲಲ್ವಾ, ಅದಕ್ಕೆ ಸ್ವಲ್ಪ ಗಾಬರಿ. ಇದು ಹುಲಿ ಹಾಲ? ರಂಗಮ್ಮ, ಹುಲಿ ಹಾಲು ಬೆಳಗಿರುತ್ತೆ, ಕಳ್ಳಿ ಹಾಲು ಬೆಳಗಿರುತ್ತೆ. ಯಾಕೆ ಅನುಮಾನ? ಕಣ್ಣು ಮುಚ್ಕೊಂಡು ಕುಡಿಯಮ್ಮ. ಇಷ್ಟೇ ಎಷ್ಟಿದೆ? ಏನ್ ಲೀಟರ್ ಗಟ್ಲೆ ಇಂಟ್ಕೊಂಡ್ ಬರೋದಕ್ಕೆ ಹುಲಿನೇನ್ ಸೀಮೆ ಹಸು ಅನ್ಕೊಂಡ್ಬಿಟ್ಟಿದ್ರ? ಅದು ನನ್ನ ಫ್ರೆಂಡ್ ಪರ್ಸನಲ್ ಸೈಡಿಗೆ ಕರ್ಕೊಂಡು ಹೋಗಿ, ಗೆಳತಿ ನಮ್ಮ ಅಮ್ಮನಿಗೆ ಹಿಂಗಿಂಗ್ ಆಗದೆ ಅಂತ ನನಗೆ ಗೋಳಾಡ್ಕೊಂಡಿದ್ದಕ್ಕೆ, ಅಯ್ಯೋ ಒಂದ್ 2 ಸೆಕೆಂಡ್ ಟೈಮ್ ಕೊಡ್ತೀನಿ, ನಿನ್ಗೆ ಎಷ್ಟು ಬೇಕಾ ಅಷ್ಟು ಹಿಡ್ಕೊಂಡು ಹೋಗು ಅಂತ ಹೇಳ್ತು ಹಿಡ್ಕೊಂಡು ಬಂದಿದ್ದೀನಿ. ನಿಮಗೆ ಏನ್ರಿ ತಲೆ ಮೇಲೆ ಬಿಟ್ಕೊಳಕ್ 4 ರೂಪಾಯಿ ಬಿಟ್ಕೊಳಕ್ ಗ್ಯಾಸ್ ಕೊಡ್ತಾನೆ, ಕುಡಿರಿ. ತಲೆ ಮೇಲೆ ಬಿಟ್ಕೊಳ್ಳೋದು ಸಾಲಲ್ಲ, ಬಾಯಿಗೆ ಬಿಟ್ಟು. ಮಗನೇ, ಅಮ್ಮ, ಹೆತ್ತ ತಾಯಿಗೆ ಮೋಸ ಮಾಡ್ತಾ ಇದೆಯಲ್ಲೋ, ಇದು ಕತ್ತೆ ಹಾಲಲ್ವೇನೋ? ಇಲ್ಲ ರಂಗಮ್ಮ, ಇಲ್ಲ, ಇದು ಹುಲಿ ಹಾಲೇ. ಗಂಡುಗಳ ಮೇಲೆ ಆಣೆ ಮಾಡಿ ಹೇಳು, ಇದು ಕತ್ತೆ ಹಾಲು ತಾನೆ? ಕೈ ಕತ್ತಾಕ್ಬಿಟ್ಟು ಹೊಡಿತಾರಲ್ಲಪ್ಪ. ರಂಗಮ್ಮ, ದೇವ್ರು ಗಿಂಡ್ರನ್ ಮಾತ್ರ ಅಡ್ಡ ತರಕೋಬೇಡ. ನೀನ್ ಹೇಳ್ದಾಗ ಇದು ಕತ್ತೆ ಹಾಲೆ. ಇದು ಕತ್ತೆ ಹಾಲು ಅಂತ ನಿಮ್ಗೇನ್ ಗೊತ್ತಾಯ್ತು? ಇವನು ಚಿಕ್ಕವನಾಗಿದ್ದಾಗ ಕೈ ಕಾಲು ಸರಿಯಾಗಿ ಆಡಿಸ್ತಾ ಇಲ್ಲಲ್ಲ, ಅದಕ್ಕೆ ನಾನು ಕತ್ತೆ ಹಾಲು ತಂದು ಇವನ್ ಬಾಯಿಗೆ ಅಷ್ಟು ನನ್ನ ಬಾಯಿಗೆ ಅಷ್ಟು ಬಿಟ್ಕೊತಿದ್ದೆ. ಹಾಗಾಗಿ ಕತ್ತೆ ಹಾಲಿನ ರುಚಿ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತು. ಮಗನೇ, ನಾಳೆ ಒಳಗೆ ಹುಲಿ ಹಾಲು ತಂದ್ರೆ ಸಲಿ, ಇಲ್ಲ ಅಂದ್ರೆ ನಾನಲ್ಲ, ನೀವಲ್ಲ. ತಲೆ ನೋವಿಂದ ಸಾಯ್ತಾ ಬಿಟ್ಟಿದ್ದೀನಿ. ಯಾರೇ ಇವನು ನಮ್ಮನೆ ಬಂದು ಕುಣಿತಾ ಇದ್ದಾನೆ? ನೋಡಿದ್ರೆ ಗೊತ್ತಾಗ್ತಿಲ್ವಂತೆ, ಕಾಡ್ ಮನುಷ್ಯರು. ಯಾರೋ ನೀವು ಇಲ್ಲಿಗೆ ಯಾಕೋ ಬಂದ್ರೆ? ಹುಲಿ ಹಾಲು ಹುಲಿ ಹಾಲು ತಂದಿದ್ದಿಲ್ಲ. ನನ್ನ ಹೆಸರು ನಿಮ್ಗೆ ಗೊತ್ತು? ಕಾಡ್ ದೇವತೆ ನಮ್ ಕನ್ಸಾಗ ಬಂದು ಎಲ್ಲ ಹೇಳೈತೆ. ಈ ಹುಲಿ ಹಾಲು ಕುಡಿ, ನಿನ್ ತಲೆನೋವೆಲ್ಲ ವಾಸಿ ಆಯ್ತದೆ. ಕುಡಿ ಇಲ್ಲಾಂದ್ರೆ ನಿನ್ ಮಗನ್ ಕುಡಿಸ್ಬಿಡ್ತೀನಿ. ಅಯ್ಯ, ತಲೆ ನೋವು ಬಂದಿರೋದು ನನಗೆ. ರಂಗಮ್ಮ, ಏನ್ ಹೇಳ್ತಾ
ಹೇಳ್ತಾ ಇದೀಯಮ್ಮ? ಹೌದು ಕಣೋ, ಆ ಕಾಡ್ಜಿನಲ್ಲಿ ಇಬ್ಬರು ಬಂದು ಹುಲಿ ಹಾಲು ತಂದ್ಕೊಟ್ರಲ್ಲ, ಅದ್ರ ಕುಡಿದ್ಮೇಲೆ ನನ್ನ ತಲೆನೋವು ಪೂರ್ತಿ ವಾಸಿ ಆಗ್ತಿತ್ತು ಕಣ. ಮಗನೇ, ಅವ್ರಿಬ್ರಿಗೂ ನಾನು ಏನು ಹೇಳಲೇ ಇಲ್ವಲ್ಲೋ. ಬಿಡ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಇವೆರಡು ದಂಡ ಪಿಂಡಿಗಳ ಕೈಲಿ ಹೇಳ್ ಕಳ್ಸೋಣ, ಅವ್ರು ಹೋಗಿ ಹೇಳ್ತಾರೆ. ಅಪ್ಪ, ನಿಂಗೆ ಕಾಡ್ ಮನುಷ್ಯರ ವೇಷದಲ್ಲಿ ಹಾಲು ತಂದ್ಕೊಟ್ಟವ್ರು ಬೇರೆ ಯಾರು ಅಲ್ಲ, ನಾನು ನಮ್ಮ ಯಜಮಾನ್ರು. ಮಗಳೇ, ಕೆಟ್ಟ ತಾಯಿಯ ತಲೆನೋವು ವಾಸಿ ಮಾಡ್ಬೇಕು ಅಂತ ಕಾಡು ಜನರ ವೇಷ ಹಾಕೊಂಡು ಹೋಗಿ ಹುಲಿ ಹಾಲು ತಂದ್ಕೊಟ್ಟ ನಿಮ್ಮಂತ ಮಗಳು ಅಳಿಯನ್ನ ಪಡೆದ ನಾನೇ ಧನ್ಯಳು. ಮಾತೃಶ್ರೀ ರಂಗಮ್ಮನವರೇ, ನೀವು ತಿಳ್ಕೊಂಡಿರೋ ಹಾಗೆ ಹುಲಿ ಹಾಲು ಕುಡಿದದ್ದಕ್ಕೆ ನಿಮಗೆ ತಲೆನೋವು ವಾಸಿ ಆಗ್ಲೂ ಇಲ್ಲ. ನೀವು ಕುಡಿದಿದ್ದು ಹುಲಿ ಹಾಲು ಅಲ್ಲ, ಮತ್ತೆ ಮಾಮೂಲಿ ಡೈರಿ ಹಾಲಿಗೆ ತಲೆನೋವಿನ ಮಾತ್ರ ಬೆರೆಸ್ಕೊಟ್ಟಿದ್ದೆ. ವಿಠಲ